ಸ್ಕೂಲಿಂದ ಬಂದ್ರೆ ಸಾಕು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡ್ಬೇಕು ಅನ್ಸುತ್ತಲ್ವಾ. ಗೈಸ್, ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಪಾವ್ ಭಾಜಿ ಪಾವ್ ಭಾಜಿ ಅಂದ್ರೆ ಸಾಕು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ಬೆಳಗಿನ ಟಿಫಿನಿಗೆ ಪಾವ್ ಭಾಜಿ ಮಾತ್ರ ಕಟ್ಬೇಡಿ. ಖಾಲಿ ಹೊಟ್ಟೆಯಲ್ಲಿ ಪಾವ್ ಭಾಜಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪಾವ್ ಭಾಜಿ ರೆಸಿಪಿ ನೋಡೋಣ. ಗೈಸ್, ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪಾವ್ ಭಾಜಿ ಮಾಡೋಕೆ ನಾನು 4 ಆಲೂಗಡ್ಡೆನ ಬೇಯಿಸಕ್ಕಿಟ್ಟಿದ್ದೀನಿ. ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತಗೊಳ್ಳಿ. ನಾನು 4 ತಗೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಈ ತರ ಬೇಯಿದ್ರೆ ಸಾಕು. ಚೆನ್ನಾಗಿ ಬೆಂದಿದೆ. ಆಲೂ ಜನಪ್ರಿಯ ತರಕಾರಿ ಆಗಿದೆ. ವಿಟಮಿನ್ಗಳು, ಖನಿಜಗಳು ಮತ್ತು ನಾರಿನಾಂಶ ಉತ್ತಮ ಮೂಲವಾಗಿದೆ. ಚೆನ್ನಾಗಿ ಬೆಂದಿದೆ. ನಾನು ಇದ್ರ ಮೇಲೆ ಇರೋದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಈ ತರ ತಕ್ಕೊಂಡಿದ್ದೀನಿ. ನೋಡಿ, 4 ತಗೊಂಡಿರೋದು. ನೀವು ತಗೊಂಡು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕು. ಇವಾಗ ಹಾಲು ಅನೇಕ ಆರೋಗ್ಯ ಪ್ರಯೋಜನಗಳು ಇವೆ. ಗೈಸ್, ಆಲೂಗಡ್ಡೆಯ ಪ್ರಯೋಜನಗಳು ಹೇಳ್ತೀನಿ ಕೇಳಿ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಆಲೂಗಡ್ಡೆಯಲ್ಲಿರುವ ನಾರಿನಾಂಶ ಮಲಬದ್ಧತೆಯನ್ನು ತಡೆಯಲು ಮತ್ತು ಜೀರ್ಣಾಂಗವನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಗೈಸ್, ಪಾವ್ ಭಾಜಿ ಮಾಡಲು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 4-5 ಮೆಣಸಿನಕಾಯಿ ಹೆಚ್ಚಿದ್ದೀನಿ. ಇದನ್ನ ರೆಡಿ ಆಗಿದೆ. ಇವಾಗ ಬನ್ನಿ ಮುಂದಿನ ಪ್ರೊಸೀಜರ್ ನೋಡೋಣ. ಏನ್ ಮಾಡೋಬೇಕು ಅಂತೇಳಿ ಹೇಳ್ತೀನಿ. ಹಾಲು ನಾನು ಬೇಯಿಸಿಟ್ಟಿದ್ನಲ್ವಾ, ಬೇಯಿಸಿಟ್ಟಿರೋ ಹಾಲನ್ನ ಇವಾಗ ನಾನು ಅದನ್ನ ಮ್ಯಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇದ್ರ ಪ್ರಯೋಜನ ಹೇಳ್ತೀನಿ ಬನ್ನಿ. ಗೈಸ್, ಕೆಲವು ಜನ ಆಲೂಗಡ್ಡೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾನೆ ಹೆಚ್ಚು ಜನ ಕರೆಯೋದು. ಆಲೂಗಡ್ಡೆ ಆರೋಗ್ಯ ಪೂರಕವಾಗಿದೆ, ತಿಳಿದುಕೊಳ್ಳಿ ಮೊದಲು. ಆಲೂಗಡ್ಡೆಯಲ್ಲಿ ಚೋಲೆನ್ ಎಂಬ ವಿಶೇಷ ರಾಸಾಯನಿಕ ಇದೆ. ಇದು ದೇಹದ ಮಾಂಸಖಂಡ ದೃಢವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಹಲವು ಮಾನಸಿಕ ತೊಂದರೆ, ಮೂಡ್ ಫ್ಲಕ್ಚುಯೇಷನ್ ಹೋಗಲಾಡಿಸಿ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ. ಸಿಪ್ಪೆ ಸಮೇತ ಆಲೂಗಡ್ಡೆ ಬೇಯಿಸಿ ನಂತರ ಸಿಪ್ಪೆ ತೆಗೆದು ಮಕ್ಕಳಿಗೆ ತಿನ್ನಿಸುವ ಪದ್ಧತಿ ಇದೆ. ಇದರಿಂದ ಮಕ್ಕಳು ದೃಢವಾಗಿ ಬೆಳೆಯುತ್ತಾರೆ. ಗಾಯ್ಸ್, ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನ ಮ್ಯಾಶ್ ಮಾಡ್ಕೊಂತಾ ಇದ್ದೀನಿ. ಗಾಯ್ಸ್, ನಮ್ಮ ದೇಹದಲ್ಲಿ ಗೋಧಿ ಮತ್ತು ಅಕ್ಕಿ ನಂತರ ಅತಿ ಹೆಚ್ಚಾಗಿ ಉಪಯುಕ್ತವಾಗಿರುವ ಆಹಾರ ಪದಾರ್ಥಗಳೆಂದರೆ ಆಲೂಗಡ್ಡೆ ಅಥವಾ ಬಟಾಟೊ. ಜೊತೆಗೆ ನಮ್ಮ ಆರೋಗ್ಯಕ್ಕೆ ಸೇವನೆ ಬಗ್ಗೆ ಇರುವ ಭಿನ್ನ ಅಭಿಪ್ರಾಯ ಸಹ ಹೆಚ್ಚು. ಆಲೂಗಡ್ಡೆ ವಾಯು ಪದಾರ್ಥ ಎಂಬುದರಿಂದ ಹಿಡಿದು ಬೊಜ್ಜು ಹೆಚ್ಚಾಗುತ್ತದೆ, ಸಕ್ಕರೆ ಕಾಯಿಲೆಗಳು ಬರುತ್ತದೆ, ತಿನ್ನಬಾರದು, ಇತ್ಯಾದಿ ಇತ್ಯಾದಿ. ಹಾಗಾದರೆ ನಿಜ ಯಾವುದು, ಸುಳ್ಳು ಯಾವುದು? ವಿವರವಾಗಿ ತಿಳ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ. ಇವಾಗ ಮುಂದಿನ ಪ್ರೊಸೀಜರ್ ಬನ್ನಿ. ಇವಾಗ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 2 ಸ್ಪೂನ್ ಅಷ್ಟು. ಇದಕ್ಕೆ ಜೀರಿಗೆ, ಸಾಸಿವೆ ಹಾಕೊಂಡೆ. ನೋಡಿ, ಈ ತರ ಸ್ವಲ್ಪ ಚಟಪಟ ಅನ್ಬೇಕು. ಆ ತರ ಕೆಂಪಾದ್ರೆ ಸಾಕು. ನೋಡಿ, ಇದ್ರ ಮೇಲೆ ಮತ್ತೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು 4-5 ಎಲೆ ಹಾಕಿರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನೋಡಿ, ಈ ತರ ಹಾಕಿದೆ. ಸಿಡಿತಾ ಇದೆ. ಗ್ಯಾಸ್ ಫ್ಲೇಮ್ ಸ್ಲೋ ಇರಲಿ. ನನಗೆ ಕರಿಬೇವು ಅಂದ್ರೆ ತುಂಬಾ ಇಷ್ಟ. ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ಕರಿಬೇವಿನ ತುಂಬಾ ಪ್ರಯೋಜನಗಳಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕರಿಬೇವು. ಕೆಲವೊಬ್ರು ತೆಗೆದು ತಿಂತಿರ್ತಾರೆ. ಆ ತರ ಎಲ್ಲ ತಿನ್ಬಾರ್ದು. ಆಹಾರ ಜೊತೆಯಲ್ಲಿ ಅದನ್ನು ಸೇವಿಸಬೇಕು, ಕರಿಬೇವು ಎಲೆಗಳನ್ನು. ತುಂಬಾ ಒಳ್ಳೇದು. ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಟಿದ್ನಲ್ವಾ, ಅದು 2 ಈರುಳ್ಳಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನ ಹಾಕೊಳ್ಳಿ. ನಾನು 4-5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಇವಾಗ ತಿರುಗಿಸ್ತಾ ಇರ್ತೀನಿ ನಾನು ಸ್ವಲ್ಪ ಹೊತ್ತು. ಇದ್ರ ವಾಸನೆ ಹೋಗ್ಬೇಕು, ಹಸಿ ವಾಸನೆ. ಈರುಳ್ಳಿದು, ಹಸಿಮೆಣಸಿನಕಾಯಿದು ಎರಡೂ ವಾಸನೆ ಹೋಗ್ಬಿಟ್ರೆ ಚೆನ್ನಾಗಿ ಬೆಂದಂಗೆ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಅತಿಯಾಗಿ ಫ್ರೈ ಮಾಡಿದ್ರೆ ಈರುಳ್ಳಿ ಬ್ರೌನ್ ಆಗ್ಬಿಡುತ್ತೆ. ಇದಕ್ಕೆ 1/2 ಸ್ಪೂನ್ ಇದು ಹಾಕ್ತಾ ಇದ್ದೀನಿ, ಶುಂಠಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ಆಮೇಲೆ ಇದಕ್ಕೆ ನಾನು ಮ್ಯಾಶ್ ಮಾಡಿ ಇಟ್ಟಿರುವ ಆಲೂಗಡ್ಡೆ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ರೆಡಿ ಆಗಿದೆ ಇವಾಗ ಇದು ಪಾವ್ ಭಾಜಿ ಮಾಡೋಕೆ. ಮುಂದಿನ ಪ್ರೊಸೀಜರ್ ನೋಡೋಣ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಕಡಲೆ ಹಿಟ್ಟು ನಾನು ಸಣ್ಣಗಿಲ್ಲಿ ಹಾಕಿ ಸಣಿಸ್ತಾ ಇದ್ದೀನಿ. 1 ಬೌಲ್ ಆದ್ರೆ ಸಾಕು. ಚಿಕ್ಕ ಬೌಲಿಂದ 1 ಬೌಲ್ ಆದ್ರೆ ಕಡಲೆ ಹಿಟ್ಟು ಸಾಕು. ಕಡಲೆ ಹಿಟ್ಟನ್ನು ತುಂಬಾ ಪ್ರಯೋಜನಗಳಿದಾವೆ. ಹಾಗಂತ ದಿನ ಕಡಲೆ ಹಿಟ್ಟು ತಿನ್ನೋದಲ್ಲ. ಕಡಲೆ ಹಿಟ್ಟು ಆಹಾರದಲ್ಲಿ ಮತ್ತು ಚರ್ಮದ ಆರೈಕೆಯಲ್ಲಿ ಬಳಸೋದ್ರಿಂದ ಅನೇಕ ರೋಗಗಳು
ಮತ್ತು ಸೌಂದರ್ಯ ಪ್ರಯೋಜನಗಳು ಪಡೆಯಬಹುದು. ಕಡಲೆ ಹಿಟ್ಟು ಕೂದಲು ಬಲಪಡಿಸುತ್ತದೆ ಮತ್ತೆ ತಲೆಯಲ್ಲಿ ಹೊಟ್ಟಿರುತ್ತಲ್ಲ ಗಾಯ್ಸ್, ನಿವಾರಿಸಲು ಸಹಾಯನೂ ಮಾಡುತ್ತದೆ ಕಡಲೆ ಹಿಟ್ಟನ್ನು. ಗಾಯ್ಸ್, ಕಡಲೆ ಹಿಟ್ಟಿನಲ್ಲಿರುವ ಕರಗುವ ನಾರು ಹೃದಯವನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಗಾಯ್ಸ್. ಇದು ಕೊಲೆಸ್ಟ್ರಾಲಿಕ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತೆ ರಕ್ತ ಪರಿಚಲನೆ ಸಹಾಯ ಮಾಡುತ್ತದೆ. ಗಾಯ್ಸ್, ನಾನು ಇಷ್ಟೊಂದು ತಗೊಂಡಿನಿ ನೋಡಿ, ಚಿಕ್ಕ ಬೌಲಿಂದ 1 ಬೌಲು. ಇವಾಗ ಅಜ್ವಾನನ್ನು ತಿಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೆ. ಅಜ್ವಾನ್ ಯಾವಾಗ್ಲೂ ನೀವು ತಿಕ್ಕ ಹಾಕ್ಬೇಕು, ಅವಾಗ್ಲೇ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹಾಕಿದ್ರೆ ಸರಿ ಅನ್ಸಲ್ಲ. ಒಂದ್ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಇರ್ತಲ್ವಾ, ಅದನ್ನ ಕುಟ್ಟಿ ತಗೊಂಡಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ ಹಾಕಿದ್ದೀನಿ. ಇವಾಗ ಈ ತರ ಹಾಕಿದ್ರೆ ಸಾಕು ನೋಡಿ. ಇದನ್ನ ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ. ಬಾಜಿಯಲ್ಲಿ ನಾವು ಆಲೂ ಬಾಜಿಯಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಇದು ಸ್ವಲ್ಪ ಇದ್ರೆ ಸಾಕು ಅಚ್ಕಾರದ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಅವಾಗಲೇ ನಾನು ಹೇಳಿದೆ ಹಾಕ್ತಿರೋದು. ಇವಾಗ ಎಷ್ಟು ಬೇಕು ಅಷ್ಟು ನಿಮಗೆ ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಒಂದು ಸ್ವಲ್ಪ ಕಾದಿರೋ ಎಣ್ಣೆ, ಚೆನ್ನಾಗಿ ಕಾದಿದೆ, ಅದಕ್ಕೆ ಒಂದು ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊತೀನಿ. ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ. ನೀರು ಹಾಕೋಕ್ಕಿಂತ ಮುಂಚೆನೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆಯಿಲ್ ಹಾಕಿದೆಯಲ್ವ, ಎಣ್ಣೆ ಕಾದಿರೋದು, ಅದು ಬಿಡಿ ಬಿಡಿ ಆಗಬೇಕು, ಹಿಟ್ಟಲ್ಲಿ ಸೇರಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಗೈಸ್, ಇದು ಮಿಕ್ಸ್ ಆಗಿದೆ. ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಒಂದೇ ಸಲ ಇದು ಮಾಡಬೇಡಿ, ನೀರು ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಪೂರ್ತಿ ತಿಳುನು ಬರಬಾರ್ದು, ಪೂರ್ತಿ ಗಟ್ಟಿನೂ ಆಗ್ಬಾರ್ದು, ಒಂದು ಹದಕ್ಕಿರ್ಬೇಕು. ನಾನು ತೋರಿಸ್ತೀನಿ ನೋಡಿ. ಇವಾಗ ಒಂದು ಹದ ನೋಡಿ, ಇವಾಗ ಕರೆಕ್ಟ್ ಬಂದಿದೆ. ಈ ತರ ಇದ್ರೆ ಸಾಕು ನೋಡಿ, ಕರೆಕ್ಟ್. ಇದು ಡಿಪ್ ಮಾಡೋಕೆ ಚೆನ್ನಾಗಿ ಅನ್ಸುತ್ತೆ ನೋಡಿ, ಸ್ಪೂನಿಂದ ಈ ತರ ನೋಡಿ, ಈ ತರ ಮಾಡಿ ನೋಡ್ಬೇಕು ಸಾಕು. ಇವಾಗ ಮುಂದಿನ ಪ್ರೊಸೀಜರ್ ಮಾಡೋಣ ಬನ್ನಿ. ಆಲೂ ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವಾ ಗೈಸ್, ಅದನ್ನ ಇವಾಗ ಚಿಕ್ಕ ಉಂಡೆ ಆಗಿ ತಯಾರು ಮಾಡೋಣ ನೋಡಿ. ಚಿಕ್ಕ ಉಂಡೆ ಆಗಿ ತಯಾರು ಮಾಡ್ಕೊಳ್ಳೋಣ ಬನ್ನಿ. ಈ ತರ ಉಂಡೆ ತರ ಮಾಡ್ಬೇಕು. ನಿಮ್ಗೆ ಎಷ್ಟು ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಬೋದು ನೋಡಿ. ಈ ತರ ಅದು ತಣ್ಣಗಾಗಿರ್ಬೇಕು, ಮತ್ತೆ ಬಿಸಿ ಇರುತ್ತಲ್ವಾ, ಆವಾಗ್ಲೇ ನೀವು ಕೈ ಹಾಕ್ಬೇಡಿ, ಕೈ ಎಲ್ಲ ಸುಟ್ಟೋಗುತ್ತೆ. ರೌಂಡ್ ಶೇಪಲ್ಲಿ ಇದನ್ನ ಬೌಲ್ ತರ ಮಾಡಿ ಈ ತರ ಇಟ್ಕೊಬೇಕು. ಎಲ್ಲ ಒಂದು ಸಲಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂತೀನಿ ನಾನು ನೋಡಿ. ಇವಾಗ ರೆಡಿ ಆಗಿದೆ. ಇವಾಗ ಇದರಲ್ಲಿ ಡಿಪ್ ಮಾಡಿ ಒಂದೊಂದಾಗಿ ನಾನು ಡಿಪ್ ಮಾಡ್ತೀನಿ, ಎಲ್ಲದನ್ನು ಡಿಪ್ ಮಾಡ್ಬೇಕು. ಇವಾಗ ಎಣ್ಣೆನೂ ಕಾಯಕ್ಕೆ ಇಡ್ಬೇಕು. ನಾನು ಗ್ಯಾಸ್ ಹಚ್ಚಿದ್ದೀನಿ, ಕಡೆಯಲ್ಲಿ ಅರ್ಧ kg ಅಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಕಾಯ್ಲಿ ಇದು ಎಣ್ಣೆನ. ಗೈಸ್, ಪಾವ್ ಭಾಜಿ ಮಾಡೋಕ್ಕೆ ಒಂದು ಗ್ರೀನ್ ಚಟ್ನಿ, ಒಂದು ರೆಡ್ ಚಟ್ನಿ ಇರುತ್ತೆ. ನಾನು ಎರಡು ರೆಡ್ಡೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ಈ ತರ ಬೇಕು ಚಟ್ನಿ ಮಾಡೋಕ್ಕೆ. ಈ ತರ ದಾಣಿ ನಾನು ಎಣ್ಣೆಗೆ ಹಾಕಿ ತೆಗಿತಾ ಇದ್ದೀನಿ. ಈ ತರ ನನಗೆ ಬೇಕು, ಚಿಕ್ಕ ದಾಣಿಯಾಗಿ ಬರ್ತವೆ. ಬೂಂದಿ ಖಾರ ಎಲ್ಲ ನೋಡಿದಿರಲ್ವಾ, ಬೂಂದಿ ಇದೇ ತರ ಅಲ್ವಾ ಮಾಡೋದು. ಈ ತರ ನಾನು ದಾಣಿ ಎಣ್ಣೆಯಲ್ಲಿ ಕರೆದು ತೆಗಿತೀನಿ. ಚಟ್ನಿ ಮಾಡೋದು ಬೇಕು ನನಗೆ. ಇದು ಯಾವ ತರ ಮಾಡ್ತಾರೆ ಬನ್ನಿ ನಾನು ತೋರಿಸ್ತೀನಿ. ಇದನ್ನೆಲ್ಲ ಫ್ರೈ ಆಗಿದೆ, ಇವಾಗ ಗೋಲ್ಡನ್ ಫ್ರೈ ಆಗಿ ಮಾಡ್ಕೊಂಡೆ ತೆಗಿತೀನಿ. ಇವಾಗ ಇದನ್ನ ನಾನು ನೋಡಿ ಈ ತರ ತಕ್ಕೋಬೇಕು. ಇದನ್ನ ನನಗೆ ಒಂದು ಬೌಲ್ ಆದ್ರೆ ಸಾಕು ಚಟ್ನಿ ಮಾಡೋಕೆ. ಒಂದು ಬೌಲ್, ಒಂದು ದೊಡ್ಡ ಬೌಲ್ ಇದೆ, ನಾನು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಒಂದು ಬೌಲು ಇಷ್ಟಿದ್ರೆ ಸಾಕು. ಚಟ್ನಿ ಮಾಡೋದು ಹೇಳ್ತೀನಿ ಆಮೇಲೆ. ಇವಾಗ ಎಣ್ಣೆ ಕಾದಿದೆ ಅಲ್ವಾ, ಅದೇ ಎಣ್ಣೆಗೆ ಇದನ್ನ ಬೌಲ್ನ ಡಿಪ್ ಮಾಡಿ ಹಾಕೋದು ಎಣ್ಣೆಯಲ್ಲಿ ನೋಡಿ. ಈ ತರ ಹಾಕ್ಬೇಕು. ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದು ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ನಾವೇನು ಆಲೂಗಡ್ಡೆ ಬೇಯಿಸಿದ್ದೆ ಅಲ್ವಾ, ಮೇಲೆ ಡಿಪ್ ಮಾಡಿರೋ ಕಡಲೆ ಹಿಟ್ಟನ್ನು ಬ್ರೌನ್ ಆದ್ರೆ ಸಾಕು. ಇವಾಗ ನೋಡಿ ಇದನ್ನ ನಾನು ತೆಗಿತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕಿ ಇದನ್ನ ಟಿಶ್ಯೂ ಪೇಪರಲ್ಲಿ ನಾನು ಹಾಕ್ತಾ ಇದ್ದೀನಿ. ಪೇಪರು ಎಣ್ಣಿನ ಅಂಶ ಎಳ್ಕೊಳ್ಳುತ್ತೆ, ಎಲ್ಲ ಎಣ್ಣಿನ ಅಂಶ ಎಳೆದ್ಬಿಡುತ್ತೆ ಸಾಕು. ಇವಾಗ ಮುಂದಿನ ಪ್ರೊಸೀಜರ್ ಬನ್ನಿ ನೋಡೋಣ. ಈ ತರ ಆಗಿದೆ ನೋಡಿ.
ಚೆನ್ನಾಗಿ ಬಂದಿದೆ ಅಲ್ವಾ? ನಾನು ಕರ್ದಿಟ್ಟಿದ್ನಲ್ವಾ, ಈ ಮಿಕ್ಸಿ ಜಾರಿಗೆ ಹಾಕೋಣ. ಈ ಡಾಣಿ ಬಿಸಿ ಇರೋ ಟೈಮಲ್ಲಿ ನೀವು ಮಿಕ್ಸಿಗೆ ಹಾಕ್ಬೇಡಿ, ಎಣ್ಣಿನ ಅಂಶ ಇರುತ್ತೆ. ಚೆನ್ನಾಗಿ ಫ್ಯಾನಿಗೆ ಆರಿಸಿ ಒಂದ್ ಸ್ವಲ್ಪ ಹೊತ್ತು, ಇಲ್ಲಾಂದ್ರೆ 1 ಗಂಟೆ ಮುಂಚೆನೆ ಮಾಡಿಟ್ರು ನಡೆಯುತ್ತೆ. ಈ ತರ ಇದಕ್ಕೆ ಮಿಕ್ಸಿಗೆ ಹಾಕೋಣ. ಆಮೇಲೆ ಇದಕ್ಕೆ ಖಾರದ ಪುಡಿ ಒಂದ್ ಸ್ಪೂನ್ ಇದ್ರೆ ಸಾಕು. ಸ್ವಲ್ಪ ಕರಿಬೇವು ಹಾಕೋಣ, ಒಂದ್ 4-5 ಹನಿ ಹಾಕ್ಬರಿದ್ರೆ. ನಾನು ಜಾಸ್ತಿ ಕರಿಬೇವು ಇಷ್ಟಪಡ್ತೀನಿ, ಯಾವ್ದ್ರಲ್ಲಿ ಆದ್ರೂ ನಾನು ಕರಿಬೇವು ಜಾಸ್ತಿನೇ ಯೂಸ್ ಮಾಡೋದು. ಇದು ಮಿಕ್ಸಿ ಗ್ರೈಂಡಿಗೆ ಗ್ರೈಂಡ್ ಮಾಡ್ಕೊಂಬರೋಣ. ಪೌಡರ್ ಆಗುತ್ತೆ ಅದು ನೋಡಿ, ಈ ತರ ಪೌಡರ್ ಆಗುತ್ತೆ. ಪಾವ್ ಭಾಜಿಗೆ ಟೇಸ್ಟ್ ಬರೋದೇ ಇದೇ ಪೌಡ್ರು. ಆ ತರ ಕರೆದು ಡಾಣಿನ ಈ ತರ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿದ್ರೆ ರುಚಿ ಬರುತ್ತೆ. ರೆಡಿ ಆಗಿದೆ. ಇದ್ರ ಜೊತೆಯಲ್ಲಿ ಕೆಂಪು ಚಟ್ನಿ ಇದೆ. ಅದು ಹೇಗ್ ಮಾಡೋದು ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ಸ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಮತ್ತೆ ಲೈಕ್ ಮಾಡ್ಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಚಟ್ನಿ ಬಗ್ಗೆ ತಿಳಿಸ್ತಾ ಇರ್ತೀನಿ, ವಿಡಿಯೋ ವೀಕ್ಷಿಸಿ. ಇವಾಗ ನಾನು 4 ಬ್ರೆಡ್ ತಗೊಂಡಿದ್ದೀನಿ, ರೌಂಡ್ ಶೇಪ್ ಇರೋದು. ಇದನ್ನ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೋಬೇಕು ನೋಡಿ, ಈ ತರ ಮಧ್ಯ ಭಾಗ ಪೂರ್ತಿ ಕೆಳಗನು ಇರಬಾರ್ದು, ಮಧ್ಯ ಭಾಗದಲ್ಲಿ ಕಟ್ ಮಾಡಿದ್ರೆ ಈ ತರ ಓಪನ್ ಮಾಡ್ಕೋಬೇಕು ನೋಡಿ. ಈ ತರ ಓಪನ್ ಮಾಡ್ಕೊಂತೀನಿ. ಎಲ್ಲದನ್ನು ಇದೇ ತರ ಕಟ್ ಮಾಡ್ಬೇಕು ನೋಡಿ. ಈ ತರ ಕಟ್ ಮಾಡ್ಕೊಂಡ್ರೆ ನಮ್ಗೆ ಪಾವ್ ಭಾಜಿ ಮಾಡೋಕೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಚಟ್ನಿ 2 ರೆಡಿ ಇದೆ. ಇವಾಗ ಇದನ್ನ ರೆಡಿ ಮಾಡ್ತಾ ಇದ್ದೀನಿ. ಚಟ್ನಿನ ಹಚ್ತಾ ಇದ್ದೀನಿ, ಕೆಂಪು ಚಟ್ನಿನ ನಾನು. ಇದು ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ. ನನಗೆ ಯಾರು ಸಪೋರ್ಟೇ ಮಾಡ್ತಾ ಇಲ್ಲ, ನೀವು ಕಮೆಂಟ್ಸ್ ಮಾಡ್ತಾ ಇಲ್ಲ, ಲೈಕು ಕೊಡ್ತಾ ಇಲ್ಲ, ಶೇರು ಮಾಡ್ತಾ ಇಲ್ಲ, ಆಮೇಲೆ ಸಬ್ಸ್ಕ್ರೈಬ್ನು ಮಾಡ್ತಾ ಇಲ್ಲ. ಒಂದ್ ಸೈಡ್ ಕೆಂಪು ಚಟ್ನಿ, ಮತ್ತೊಂದ್ ಸೈಡ್ ಈ ಪೌಡರ್ ಹಾಕ್ಬೇಕು. ಈ ತರ ಪೌಡರ್ನ 2 ಸೇರಿಸಿ ಹಾಕಿ ನಾವು ಕರ್ದಿಟ್ಟಿದ್ವಲ್ಲ ಆಲೂ ಭಾಜಿ, ಇದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಈ ತರ ಹೊತ್ಬೇಕು, ಚೆನ್ನಾಗಿ ಹೊತ್ಬೇಕು. ಈ ತರ ಮಾಡ್ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗೂ ಟೇಸ್ಟ್ ಇರುತ್ತೆ. ಖಟ ಮಿಠ ತರ ಒಂಥರ ಚೆನ್ನಾಗಿ ಕ್ರಿಸ್ಪಿ ತರ, ನನ್ಗೆ ತುಂಬಾ ಇಷ್ಟ. ಮುಂಬೈ ಪಾವ್ ಭಾಜಿ ರೆಡಿ ಮಾಡ್ತಾ ಇದ್ದೀನಿ, ನೀವು ಹಾಗೆ ನೋಡ್ತಾ ಇರಿ. ಹಾಗೆ ಒಂದ್ ಟಿಪ್ಸ್, ಈ ಬ್ರೆಡ್ಡಿನ ಬಗ್ಗೆ ಸ್ವಲ್ಪ ಹೇಳ್ಬೇಕು ನಾನು ನಿಮ್ಗೆ, ನೋಡ್ತಾನೆ ತಿಳ್ಕೊರಿ. ಗಾಯ್ಸ್, ಬ್ರೆಡ್ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ ಎಂಬುದು ಅನೇಕರ ಪ್ರಶ್ನೆ ಆಗಿದೆ ಜನರದು. ಬ್ರೆಡ್ ಶಕ್ತಿಯ ಮೂಲವಾಗಿದೆ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಒಳಗೊಂಡಿದೆ. ಇದು ಜೀರ್ಣಕ್ರಿಯೆ ಸಹಾಯ ಮಾಡುತ್ತದೆ. ಆದರೆ ಬ್ರೆಡ್ ಹೆಚ್ಚು ಕೊಲೆಸ್ಟ್ರಾಲ್ಗಳನ್ನು ಹೊಂದಿದೆ ಮತ್ತು ಕಡಿಮೆ ಪೋಷಕಾಂಶಗಳನ್ನು ಹೊಂದಿದೆ. ಖಾಲಿ ಹೊಟ್ಟೆಯಲ್ಲಿ ಬ್ರೆಡ್ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಏಕೆಂದರೆ ಅದು ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸಿ ಯಕೃತಿಯನ್ನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬ್ರೆಡ್ ಅನ್ನು ಮಿತವಾಗಿ ತಿನ್ನುವುದು ಮತ್ತು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ತಪ್ಪಿಸುವುದು ಒಳ್ಳೆಯದು. ಈ ತರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಇಷ್ಟಪಟ್ಟು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ರೆಡ್ ಕೊಟ್ರೆ ತುಂಬಾ ಆರೋಗ್ಯಕ್ಕೆ ಹಾನಿಕಾರ ಇದೆ. ಪ್ಲೀಸ್ ಗಾಯ್ಸ್, ಖಾಲಿ ಹೊಟ್ಟೆಯಲ್ಲಿ ಬ್ರೆಡ್ ಯಾರು ತಿನ್ಬೇಡಿ ಅಷ್ಟೇ. ಈ ತರ ಮಾಡ್ಕೊಟ್ರೆ ಮಕ್ಕಳು ತಿಂತಾರೆ, ದೊಡ್ಡರಿಗೂ ಇಷ್ಟ ಆಗುತ್ತೆ ತಿನ್ನೋಕೆ ನೋಡಿ. ನಾನು 4 ರೆಡಿ ಮಾಡ್ಕೊಂಡೆ. ಈ ತರ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಮಧ್ಯ ಭಾಗದಲ್ಲಿ. ಇನ್ನ ತುಂಬಾ ಆಗ್ತವೆ, ನಾನು ಆಮೇಲೆ ಮಾಡ್ತೀನಿ ಅದನ್ನ. ಇದಿಷ್ಟೇ, ಇವಾಗ ಸರ್ವ್ ಮಾಡ್ತೀನಿ ನೋಡಿ. ಈ ತರ ನೋಡಿದ್ರಲ್ಲ ಗಾಯ್ಸ್, ಮುಂಬೈ ಪಾವ್ ಭಾಜಿ ರೆಸಿಪಿನ ನಾನು ನಿಮ್ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂಬರೋ ವಿಡಿಯೋ ವೀಕ್ಷಿಸಿ. ಮುಂಬೈ ಪಾವ್ ಭಾಜಿ ನಿಮ್ ಮನೆಯಲ್ಲೂ ಟ್ರೈ ಮಾಡಿ ಒಂದ್ಸಲ, ಹೇಗಿದೆ ರುಚಿ ಅಂತ ಹೇಳಿ. ಪ್ಲೀಸ್ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ತುಂಬಾ ಅಗತ್ಯವಾಗಿದೆ ಫ್ರೆಂಡ್ಸ್ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.